ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಚೇತನ ಅಂಜಲಿ. ಮಾರ್ಚ್ 23 ಲುಲು ಮಾಲ್ದಾಗ ಮನದ ಕಡಲು ಮೂವಿದೆ ಟ್ರೈಲರ್ ಲಾಂಚ್ ಇವೆಂಟ್ ನಡೆದೈತೆ. ಹಾಯ್ 2 ವರ್ಷದ ನಂತರ ಯಶ್ವಾಸ್ನ ಇವತ್ತು ನೋಡಕತ್ತೀನಿ. Two hours later. ನಮ್ಮ ಕಾರ್ಯಕ್ರಮದ ನಿಜವಾದ ಕಳೆ ನಮ್ಮ ಹೆಮ್ಮೆಯ ನಾಯಕ ನಟ ರಾಕಿ ಬಾಯ್, ರಾಕಿಂಗ್ ಸ್ಟಾರ್ ಯಶ್ ಸರ್ is here. ಸಲಾಂ ರಾಕಿ ಬಾಯ್. Thank you so much ಯಶ್ ಸರ್. ತೊಟ್ಟಾಗ ಆ ಬಾಲಕನಿಗೆ ಇನ್ನೂ ಎಳೆಯ ಪ್ರಾಯ. ನಾನು ದೊಡ್ಡ ಸಿನಿಮಾ ಸ್ಟಾರ್ ಆಗ್ತೀನಿ ಅಂದಾಗ ಅವತ್ತು ಯಾರೋ ನಕ್ಕಿರಬಹುದು. ಆಯ್ತಾಗಪ್ಪ ಅಂತ ಯಾರು ವ್ಯಂಗ್ಯ ಆಡಿರಬಹುದು. ಆಗೋ ಮಾತಾಡು ಅಂತ ಇನ್ಯಾರು ಅಂದಿರಬಹುದು. ಆದರೆ ಆ ಬಾಲಕ ಇವರಾರ ಮಾತನ್ನು ಕೇಳದೆ ಕೇವಲ ತನ್ನ ಮನಸ್ಸಿನ ಮಾತು ಆಲಿಸಿ ಕೇವಲ ಆತನ ಕನಸನ್ನು ಮಾತ್ರ ನಂಬಿ ದೃಢವಾದ ಹೆಜ್ಜೆಗಳನ್ನಿರಿಸುತ್ತಾ ಕನಸನ್ನು ಬೆನ್ನಟ್ಟಿ ಬೆಳೆದ. ನಾವು ಕಂಡ ಕನಸನ್ನು ನಾವೇ ಹೋರಾಡಿ ನನಸು ಮಾಡಿಕೊಳ್ಳಬೇಕೆಂದು, ಈ ಬಾಳೆಂಬ ಬಾಳಲ್ಲಿ ಯಾವುದೂ ಅಸಾಧ್ಯವಲ್ಲ ಎಂದು ಇಡೀ ಲೋಕಕ್ಕೆ ತೋರಿಸುತ್ತಾ ಬೆಳವಣಿಗೆ ಎಂಬುದಕ್ಕೆ ತಾನೇ ಒಂದು ಉದಾಹರಣೆಯಾಗುವಂತೆ ಬೆಳೆದು ನಿಂತ ಆ ಬಾಲಕ. ಮುಗಿಲೆತ್ತರದಲ್ಲಿ ನಕ್ಷತ್ರ ಹಿಡಿಯುವ ಒಂದೇ ಗುರಿ ಇಟ್ಟುಕೊಂಡು ರಾಕೆಟ್ನಂತೆ ಚಿಮ್ಮಿದ ಆ ಬಾಲಕ. ಹಗಲು ರಾತ್ರಿಗಳನ್ನು ನೆನೆಸದೆ ಶ್ರದ್ಧೆಯಿಂದ ದುಡಿದು ಭಕ್ತಿಯಿಂದ ತಾ ಕಂಡ ಕನಸನ್ನು ಬಾಚಿ ತಬ್ಬಿ ಆ ಬಾಲಕ ಆದ ನಾಯಕ. ಬೆನ್ನಟ್ಟಿದ ಕನಸಿಗೂ ಮುಂದೆ ಸಾಗಿ ಇನ್ನೊಂದು ಅಸಾಧ್ಯ ಗುರಿಯನ್ನು ಮುಟ್ಟಿ ಯಾರೂ ಊಹಿಸದ ಇನ್ನೂ ಹಲವಾರು ಗುರಿಗಳನ್ನು ಮುಟ್ಟಲು ಪಣ ತೊಟ್ಟು ಈ ನಾಡಿನ ಅತ್ಯಂತ ಹೆಮ್ಮೆಯ ಅನ್ಲಿಮಿಟೆಡ್ ನಲ್ಮೆಯ ಸ್ಟಾರ್ ಆದ ಆ ಬಾಲಕ. ಈ ಅಸಾಧಾರಣ ಹಠವಾದಿ ಅಭೂತಪೂರ್ವ ಸಾಧಕನ ಹೆಸರೇ ರಾಕಿಂಗ್ ಸ್ಟಾರ್ ಯಶ್. ಯಶ್ ಯಶ್ ಯಶ್. ಇವತ್ತು ಯಶಸ್ಸು ಎಂಬ ಪದಕ್ಕೆ ಯಶ್ ಎಂಬ ಪದದಿಂದ ಹೊಸ ಕಳೆ ಬಂದಿದೆ. ಗುರಿ ಎಂಬ ಪದಕ್ಕೆ ಒಂದು ಹೊಸ ಗುರಿ ಸಿಕ್ಕಂತಾಗಿದೆ. ಸಾಧನೆ ಎಂಬ ಪದಕ್ಕೆ ಒಂದು ಸಾರ್ಥಕತೆ ಬಂದಂತಾಗಿದೆ. ಜಾಗತಿಕ ಮಟ್ಟಕ್ಕೆ ಕನ್ನಡ ಸಿನಿಮಾನ ಎತ್ತಿ ಹಿಡಿದಿರುವ ರಾಕಿಂಗ್ ಸ್ಟಾರ್ ತೋಳ್ಬಲ ಕಂಡು ಜಗತ್ತಿಗೆ ಬೆರಗು ಮೂಡಿದೆ. ಇಂಥ ಮಹನೀಯ ವ್ಯಕ್ತಿತ್ವದ ರಾಕಿಂಗ್ ಸ್ಟಾರ್ ಇಂದು ಈ ಘಳಿಗೆ ತಮ್ಮ ಮೊದಲ ಸಿನಿಮಾದ ಹೆಜ್ಜೆ ಇರಿಸಲು ಅವಕಾಶ ಮಾಡಿಕೊಟ್ಟ EK ಎಂಟರ್ಟೈನರ್ಸ್ ಮೇಲಿನ ಗೌರವ ಹಾಗೂ ಪ್ರೀತಿಗೆ ಇಲ್ಲಿಗೆ ಆಗಮಿಸಿದ್ದಾರೆ. ಯಾರನ್ನು ಯಾವತ್ತೂ ಮರೆಯದ ಸ್ನೇಹಜೀವಿ, ಪ್ರೇಮಜೀವಿ, ಮಾಸ್ ಮಾಂತ್ರಿಕ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ತುಂಬು ಹೃದಯದ ಹೃತ್ಪೂರ್ವಕ ಸ್ವಾಗತ. ಲಕ್ಷಾಂತರ ಜನರ ಸ್ಫೂರ್ತಿ, ನಮ್ಮ ದೇಶದ ಹೆಮ್ಮೆ, ಕನ್ನಡದ ಹೆಮ್ಮೆ, ಒನ್ ಅಂಡ್ ಓನ್ಲಿ ರಾಕಿಂಗ್ ಸ್ಟಾರ್ ರಾಕಿ ಬಾಯ್ ಯಶ್ ಸರ್. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ ನನಗೆ. ಬಟ್ ನಾನೊಂದು ಮಾತು ಹೇಳಬೇಕು. ನಾನು ಮೊದಲು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ಸಾಮಾನ್ಯವಾಗಿ ಹೀರೋ ಚಾನ್ಸ್ ಬರುತ್ತಲ್ಲ, ಎಲ್ಲರೂ ಕೇಳ್ತಾ ಇದ್ರು ನೆಕ್ಸ್ಟ್ ಏನು ಮಾಡ್ತೀಯಪ್ಪ. ಯಾಕಂದ್ರೆ ನಾನು ಸೀರಿಯಲ್ ಆ್ಯಕ್ಟ್ ಮಾಡ್ಬೇಕಾದ್ರೆ ತುಂಬ ಜನ ಮಾತಾಡ್ತಾ ಇದ್ರೆ ಹುಡುಗ ಹೀರೋ ಆಗ್ಬೋದು, ಒಂದಲ್ಲ ಒಂದಿನ ಹೀರೋ ಆಗ್ತಾನೆ ಅಂತ ತುಂಬ ಜನ ಮನೇಲಿ ಮಾತಾಡ್ತಿದ್ವಿ ಅಂತ ನನಗೆ ಹೇಳ್ತಾರೆ. ಆ ಒಂದು ದಿನಗಳಲ್ಲಿ ಸುಮಾರು ಸಿನಿಮಾ ನನಗೆ ಆಫರ್ ಬರ್ತಾ ಇತ್ತು. ನಾನು ಕತೆ ಕೇಳ್ತಾ ಇದ್ದೆ. ಕತೆ ಏನು ಸರ್, ಸ್ಟೋರಿ ಏನು ಅಂತ ಕೇಳೋದಕ್ಕೆ ಬೇಜಾರು ಮಾಡ್ಕೊಂಡ್ಬಿಡ್ತಾ ಇದ್ರು ಎಲ್ಲರೂ. ಏನಪ್ಪ ಅವ್ನಿಗೆ ಇಷ್ಟೊಂದು ಕೊಬ್ಬು, ಸ್ಟೋರಿ ಕೇಳ್ತಾನೆ, ಚಾನ್ಸ್ ಕೊಟ್ರಿ ಅಂತ. ನಂದೇನಂದರೆ ನನಗೆ ಗೊತ್ತಿಲ್ಲದೆ, ನನಗೆ ನಂಬಿಕೆ ಇಲ್ಲದೆ ನಾನು ಏನು ಕೆಲಸ ಹೆಂಗೆ ಮಾಡೋದಕ್ಕೆ ಸಾಧ್ಯ ಹೇಳಿ. ಸೊ ಅದರಿಂದ ನಾನು ಸಾಕಷ್ಟು ಸಿನಿಮಾಗಳು ಮಾಡೇ ಇರಲಿಲ್ಲ. ಯಾವುದೋ ಒಂದು ಸಿನಿಮಾ ಇರೋ ಮಾತಾಡ್ತೀನಿ, ಒಂದೆರಡು ನಿಮಿಷ ಇರೋ.
ಯಾವುದೋ ಒಂದು ಸಿನಿಮಾಲಿ ಅವಕಾಶ ಬಂತು. ಒಬ್ರು ಮ್ಯಾನೇಜರ್ ನನಗೆ ಹೇಳಿ ಕಳಿಸಿದ್ರು, ಅಲ್ಲೋ ನೀವು ಕೂಗ್ತಾ ಇರೋ ನಾನು ಹೆಂಗ್ರೂ ಮಾತಾಡಲಿ, ಒಂದೆರಡು ನಿಮಿಷ ಅದು. ನನಗೆ ಅವಕಾಶ ಬಂತು, ನಾನು ಶೂಟಿಂಗ್ ಕಂಟಿನ್ಯೂಸ್ ಮಾಡ್ತಿದ್ದೆ, ಹೋಗೋಕ್ಕಾಗಿರಲಿಲ್ಲ. ಒಂದಿನ ಹೋದೆ, ಕೆಳಗಡೆ ಪ್ರೊಡಕ್ಷನ್ ಮ್ಯಾನೇಜರ್ ಸಿಕ್ಕಿದ್ರು. ಸಿಕ್ಕಿದ ತಕ್ಷಣ ಎಲ್ಲಿ ಸರ್ ನಿಮ್ಮ ನಂಬರ್ ಎಲ್ಲಿಂದ ಹುಡ್ಕೋದು ಸರ್, ಕೈಗೆ ಸಿಗಲ್ವಲ್ಲ, ನೀವು ಅವತ್ತಿಂದ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ನಮ್ಮ ಡೈರೆಕ್ಟ್ರು ಪ್ರೊಡ್ಯೂಸರ್ ನೀವೇ ಬೇಕು ಅಂತ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರು. ಹೌದಾ ಸರಿ ಅಂತ ನಾನು ಹೋದೆ. ಮೇಲೋಗಿ ಆ ಹೋಟೆಲ್ ರೂಮ್ ಇತ್ತು, ರೂಮ್ ಒಳಗೆ ಹಿಂಗೆ ಎಂಟ್ರ್ ಆದ ತಕ್ಷಣ ಅವ್ರಿಗೆ ನೋಡಿದ್ರು, ನನ್ನ ನೋಡಿಬಿಟ್ಟು ಯಾರು ಏನು ಹೇಳಿ ಏನಾಗಬೇಕಿತ್ತು ಅಂದರು. ಕೆಳಗಡೆ ಮ್ಯಾನೇಜರ್ ಹೇಳಿದ್ದ ನಿಮಗೋಸ್ಕರ ಹುಡುಕಾಡ್ತಿದ್ದಾರೆ ಸರ್ ಅಂತ. ಮೇಲೆ ಹೋದ್ರೆ ಹಂಗಂದ್ರು. ನನಗೆ ಸ್ವಲ್ಪ ಗೊತ್ತಾಯ್ತು, ಯಾಕೋ ಡವ್ ಮಾಡ್ತಿದಾರಲ್ಲಪ್ಪ ಇವರು ಅಂತ. ನಮ್ಗಂಥ ವಿಷಯ ಬಂದರೆ ಸ್ವಲ್ಪ ಟ್ರಿಗರ್ ಆಗುತ್ತೆ ನ್ಯಾಚುರಲ್ ಆಗಿ. ಹೇಳಿ ಸರ್ ಏನು ಸಮಾಚಾರ, ಹಿಂಗೆ ಬರೋಕ್ಕೆ ಕೇಳಿದ್ರಂತೆ ಅಂದೆ. ಫೋಟೋ ಇದೆಯಾ ನಿಮ್ಮದು ಅಂದರು. ಇಲ್ಲ ಫೋಟೋ ಇಲ್ಲ ಅಂದೆ. ಏನ್ರಿ ಆ್ಯಕ್ಟ್ರ್ ಆಗಬೇಕು ಅಂತಿದ್ದೀರ, ಫೋಟೋ ತೆಗ್ಸಲ್ವಾ ಅಂದರು. ಸರ್ ನಾನು ಫೋಟೋ ತಗೊಂಡು ಎಲ್ಲೂ ಹೋಗಿಲ್ಲ ಸರ್, ಯಾರು ನನ್ನ ಕೇಳಿ ಕೆಲಸ ಕೊಡ್ತಾರೋ ಅದನ್ನು ಭಕ್ತಿಯಿಂದ ಮಾಡ್ತೀನಿ ಸರ್ ಅಂತ ಹೇಳಿದೆ. ಅದಾದಮೇಲೆ ಕತೆ ಕೇಳಿದ್ದಕ್ಕೆ ಕತೆ ಹೇಳಲಿಲ್ಲ, ಅವತ್ತು ಬಿಟ್ಟು ಬಂದ್ಬಿಟ್ಟೆ. ಅದಾಗಿ ಸ್ವಲ್ಪ ದಿನ ಆದಮೇಲೆ ಈ ಮೊಗ್ಗಿನ ಮನಸ್ಸು ಅನ್ನೋ ಚಿತ್ರ ಮುಂಗಾರು ಮಳೆ ನಿರ್ಮಾಪಕರು ಅನೌನ್ಸ್ ಮಾಡಿದರು. ರಾಧಿಕಾ ನನ್ನ ಫ್ರೆಂಡು. ಸೊ ನನಗೆ ರಾಧಿಕಾ ಆ್ಯಕ್ಟ್ ಮಾಡ್ತಿದ್ದು ಗೊತ್ತಿತ್ತು. ನಾನು ವಿಶ್ ಮಾಡಿದ್ದೇವೆ, ಗುಡ್ ಲಕ್, ಒಳ್ಳೇದಾಗಲಿ, ಫಸ್ಟ್ ಸಿನಿಮಾ ಮಾಡ್ತಾ ಇದೆಯಾ ಅಂತ. ಸೊ ನಾವು ಮಾತಾಡ್ಬೇಕಾದ್ರೆ ಕೇಳಿದಾಗ ಸಿನಿಮಾ ಮುಗಿದೋಯ್ತು, ಲಾಸ್ಟ್ ಸ್ಕೆಡ್ಯೂಲ್ ಇದೆ ಅಂತ ಹೇಳಿದ್ರು, ಇನ್ನೊಂದು ಸ್ಕೆಡ್ಯೂಲ್ಗೆ ಹೋಗ್ತಾ ಇದ್ದೆ. ಆದಮೇಲೆ ನನಗೆ ಮತ್ತೆ ಫೋನ್ ಬಂತು, ಏನ್ರಿ ನಿಮಗೆ ಕರೆದ್ರೆ ಬಂದೇ ಇಲ್ಲ ನೀವು ಅಂತ. ಅವಾಗ ನಾನು ನಮ್ಮ ಗೋವಿಂದು ಕೇಳಿದೆ, ಏನು ಗೋವಿಂದು ಈ ಥರ ನಿಜಾನ ಅಂತ. ಹೌದು ಕರೀತಾ ಇದ್ದಾರೆ ನಿಜ ಅಂತ ಹೇಳಿದ್ರು. ಗಂಗಣ್ಣನು ಕರೆದ್ರು. ನೆಕ್ಸ್ಟ್ ಅವಾಗ ರಾಧಿಕಂಗೆ ಫೋನ್ ಮಾಡಿದೆ ನಾನು, ಏನಮ್ಮ ಈ ಥರ ಹೇಳ್ತಾ ಇದ್ದಾರೆ, ಪಿಕ್ಚರ್ ಮುಗಿದೋಯ್ತು ಅಂತ ನೀನು ಹೇಳ್ತೀವಿ, ಇವರೇನೋ ಕರೀತಾ ಇದ್ದಾರೆ ಅಂತ. ಸೊ ಅವಾಗ ಅಲ್ಲಿ ಆ್ಯಕ್ಟ್ ಮಾಡಬೇಕಾಗಿದ್ದವ್ರು ಕಾಲೇಟಾಗಿತ್ತು ಅಂದ್ಬಿಟ್ಟು ಅಲ್ಲಿಗೆ ನನಗೆ ಚಾನ್ಸ್ ಸಿಕ್ತು. ಬಟ್ ಅವತ್ತು ನಾನು ಒಳಗೆ ಹೋದಾಗ ಫಸ್ಟ್ ನಿರ್ದೇಶಕರು ಸಿಕ್ಕಿದ್ರು. ಅವ್ರ ಕತೆ ಕೇಳಿದ ತಕ್ಷಣ ನೀಟಾಗಿ ಕತೆ ಹೇಳ್ಬಿಟ್ರು, ಸಾಂಗ್ಸು ಕೇಳಿಸ್ಬಿಟ್ರು ಶಶಾಂಕ್ ಅವರು. ಸೊ ಅದಕ್ಕೆ ನನಗೆ ಇವತ್ತಿಗೂ ಅವ್ರ ಮೇಲೆ ಅದೇ ರೆಸ್ಪೆಕ್ಟು, ಅವತ್ತು ನನ್ನ ನಡೆಸ್ಕೊಂಡ ರೀತಿಗೆ. ಆಮೇಲೆ ಗಂಗಣ್ಣ ಒಳಗಡೆ ಕರ್ಕೊಂಡು ಹೋದ್ರು. ಇವ್ರದ್ದೊಂದು ಚೇಂಬರ್ ಇತ್ತು, ಈ ಕೃಷ್ಣಪ್ಪ ಅವ್ರದ್ದು. ಕೃಷ್ಣಪ್ಪ ಸರ್ ಒಳಗೆ ಕೂತಿದ್ರು. ಹಿಂಗೆ ನನ್ನ ಒಳಗೆ ಕರ್ಕೊಂಡು ಹೋದ ತಕ್ಷಣ ಹಿಂಗೆ ಡೋರ್ ಓಪನ್ ಮಾಡಿದ್ರೆ ಏನೋ ಫೈಲ್ ತೊಗೊಂಡು ನೋಡ್ತಿದ್ರು. ನಾನು ನೋಡಿದ ತಕ್ಷಣ ಅವರೇ ನಮ್ಮ ಸೀರಿಯಲೆಲ್ಲ ಆ್ಯಕ್ಟ್ ಮಾಡ್ತಿದ್ಯಲ್ಲಪ್ಪ, ಓ ಸೂಪರ್, ಒಳ್ಳೆ ಹುಡುಗ ಅಂದರು. ಅವರು ಮುಂಗಾರು ಮಳೆ ತೆಗೆದಿರೋ ನಿರ್ಮಾಪಕರು, ಅವರು ಹೇಳ್ಬೋದಿತ್ತು ಯಾರಪ್ಪ ಅಂತ. ಬಟ್ ಅದನ್ನು ಗುರುತಿಸಿ ಹೇಳಿದ್ರು. ಗಂಗಣ್ಣ ಆಗಿ ಹೇಳಿದ್ರು, ಅಣ್ಣ ಈ ಥರ ನಮ್ಮ ಸಿನಿಮಾಗೆ ಹೀರೋ ಮಾಡಬೇಕು ಅಂತಿದ್ದೀವಿ ಅಂತ. ಒಳ್ಳೇದಾಗಲಿ ಮಾಡಪ್ಪ ಅಂದ್ಬಿಟ್ಟು ಅವ್ರು ಫೈಲ್ಗೆ ಹೋಗ್ಬಿಟ್ರು. ಅಷ್ಟೇ. ಆ ವ್ಯಕ್ತಿ ಅವತ್ತು ನಡ್ಕೊಂಡಿದ್ದ ರೀತಿಗೆ ಇವತ್ತವರೆಗೂ ನನಗೆ ಅವ್ರ ಮೇಲೆ ಆ ಗೌರವ ಇದೆ. ಆ್ಯಂಡ್ ಆ ಸಂಸ್ಥೆ ಒಬ್ಬ ಹೊಸ ಕಲಾವಿದನಿಗೆ ಚಾನ್ಸ್ ಕೊಟ್ಟಿದ್ರಿಂದನೇ ಮುಂದೆ ಎಲ್ಲ ನನ್ನ ಜೀವನದಲ್ಲಿ ಏನೇನು ನಡೀತು ಅದು ನಡೆದಿದೆ. ಸೊ ಯಾವತ್ತೂ ನಾನು ನಿಮಗೆ ಋಣಿಯಾಗಿರ್ತೀನಿ ಸರ್. ಗಂಗಣ್ಣ ನಿಮಗೂ ಅಷ್ಟೇ. ಅದಾದಮೇಲೆ ಜರ್ನಿ ಬೆಳೀತು, ನಿಮಗೆ ಗೊತ್ತು. ಬಟ್ ಇವತ್ತು ಈ ವೇದಿಕೆಗೆ ಬಂದಾಗ ನನಗೆ ನೋಡಿದಾಗ ಖುಷಿಯಾಗಿದ್ದೇನೆಂದರೆ, ಮುರಳಿ ಮಾಸ್ಟರ್ ಇರ್ಬೋದು, ಹರಿ ಸರ್ ಇರ್ಬೋದು, ನಮ್ಮ ಎಡಿಟರ್ ಪ್ರಕಾಶ್ ಇರ್ಬೋದು, ಯೋಗರಾಜ್ ಭಟ್ ಸರ್ ಇರ್ಬೋದು, ಇವರೆಲ್ಲ ಅವ್ರ ಜೀವನದಲ್ಲಿ ಸಾಕಷ್ಟು ಸಲ ನನಗೋಸ್ಕರ ರಾತ್ರಿ ಹಗಲು ಕೆಲಸ ಮಾಡ್ತಾರೆ. ನಿದ್ದೆಗೆಟ್ಟು ಅವ್ರು ನನ್ನ ಬೆಳೆಸಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ವ್ಯಕ್ತಿ ಯಾರು ತಾನಾಗೆ ಬೆಳೆದು ಬಿಡಲ್ಲ. ಅವ್ರ ಸುತ್ತಮುತ್ತ ಸಾಕಷ್ಟು ಜನ ಪಿಲ್ಲರ್ಗಳಾಗಿ ನಿಂತು ಅವರೆಲ್ಲರೂ ಬೆವರರಿಸಿ ಒಬ್ಬನ ಮುಂದೆ ತಳ್ಳಿದ್ರೆ ಆ ಥರ ತಳ್ಳಿ ನಿಂತಿರೋನು ನಾನು. ಆದರೆ ಅವ್ರು ತಳ್ಳಿ ನನಗೆ ಕೊಟ್ಟಿರೋ ಸಪೋರ್ಟಿಂದ ಜವಾಬ್ದಾರಿ ಇಟ್ಕೊಂಡು ಇನ್ನೂ ಮುಂದೆ ಹೋಗಿ ಅವರು ಖುಷಿ ಪಡೋಂಥ ಕೆಲಸ ಮಾಡಬೇಕು ಅಂತ ಗುರಿ ಇಟ್ಕೊಂಡಿರೋ ನಾನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತಿನ ದಿನದಲ್ಲಿ ನಾನು ನೋಡ್ತಾನೆ ಇರ್ತೀನಿ ಕನ್ನಡ ಸಿನಿಮಾ ಅಂದಾಗ ನನಗೆ ತುಂಬ ಬೇಜಾರಾಗೋದು ಏನು ಗೊತ್ತಾ, ಯಾಕೆ ಗೋಲ್ ಆಡೋದಕ್ಕಿಂತ ನಾನು ಒಂದ್ಸಲ ಹೇಳ್ಬಿಡ್ತೀನಿ ಕೇಳಿ. ಯಾವಾಗಲೂ ಕುತ್ಕೊಂಡು ನಾನು ಒಂದ್ಸಲ ಬೈತಾ ಇದ್ದೆ ಜನಕ್ಕೆ, ಕನ್ನಡ ಸಿನಿಮಾ ನೋಡಲ್ಲ, ನಮ್ಮ ಜನಗಳು ಬಂದು ಬೇರೆ ಭಾಷೆ ಸಿನಿಮಾಗಳನ್ನೇ ನೋಡ್ತಾರೆ, ಕನ್ನಡ ಸಿನಿಮಾ ನೋಡಲ್ಲ ಅಂತ ನಾನು ಯಾವುದೋ ಇಂಟರ್ವ್ಯೂಲಿ ಮಾತಾಡಿದ್ದೆ. ಆಮೇಲೆ ಕೂತ್ಕೊಂಡು ಒಂದಿನ ನೋಡ್ತಿರ್ಬೇಕಾದ್ರೆ ನನಗೆ ಅನ್ನಿಸ್ತು, ನಮ್ಮ ಕೆಲಸ ನಾವು ಸರಿ ಮಾಡಿಕೊಂಡು ನಾವು ಒಳ್ಳೆ ಸಿನಿಮಾ ಕೊಟ್ಟರೆ ಕನ್ನಡಿಗರು ಯಾವತ್ತೂ ಕೈ ಬಿಟ್ಟಿಲ್ಲ. ಅಭಿಮಾನಿಗಳು ಯಾವತ್ತಿದ್ರೂ ಒಳ್ಳೆ ಚಿತ್ರನ ಹರಿಸ್ತಾರೆ. ಸೊ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ನನಗೆ ಬಂದು ಸಿನಿಮಾಲಿ ಹೊಸಬ್ರಿಗೆ ಲಾಂಚ್ ಮಾಡಿ ಅಥವಾ ಇವೆಂಟ್ ಮಾಡಿ ಅಂತ. ನಾನು ನಂಬೋದು ಒಂದೇ, ಇವೆಂಟಿಂದ ಅಟೆನ್ಷನ್ ಸಿಗ್ಬೋದು, ಬಟ್ ನಿಜವಾದ ಗೆಲುವು ಸಿಗೋದು ನಾವು ಬರ್ತೀವಿ ಅನ್ನೋದ್ರಿಂದ ಅಲ್ಲ, ನೀವು ಮಾಡೋ ಕೆಲಸದಿಂದ.
ಸೊ ನನ್ನ ಇಂಡಸ್ಟ್ರೀಲಿ ಎಲ್ಲರಿಗೂ ಕೇಳ್ಕೊತೀನಿ, ಅಪ್ಗ್ರೇಡ್ ಆಗೋಣ, ಕೆಲಸ ಕಲಿಯೋಣ, ದೊಡ್ಡ ಗುರಿಗಳು ಇಟ್ಕೊಳ್ಳೋಣ, ಸ್ವಾಭಿಮಾನ ಬೆಳೆಸ್ಕೊಳ್ಳೋಣ. ಯಾರ ಮುಂದೆನೂ ನಾವು ಕಮ್ಮಿ ಅನ್ನೋ ಯೋಚನೆ ಇಟ್ಕೊಬೇಡಿ, ತಲೆ ತಗ್ಗಿಸ್ಬೇಡಿ. ಬೇಡದು ಬೇಡ, ಕಷ್ಟಪಟ್ಟು ಕೆಲಸ ಮಾಡೋಣ, ಬೇರೆಯವರೆಲ್ಲರೂ ನಮ್ಗೆ ಗೌರವ ಕೊಡೋಂಗೆ ದುಡಿಯೋಣ. ಧೈರ್ಯವಾಗಿ ಬನ್ನಿ. ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ, ಹೊಸ ಜನ್ರೇಷನ್ ಹೀರೋಗಳು ಬರಬೇಕು. ನಾನು ಕೇಳೋದು ಒಂದೇ, ಎಲ್ಲ ಆ್ಯಕ್ಟ್ರ್ಗಳಿಗೂ ಆ್ಯಕ್ಟ್ರೆಸ್ಗಳಿಗೂ ಯಾರೇ ಬರ್ತೀನಿ ಅಂದ್ಕೊಂಡ್ರು, ಬರೀ ಸಿನಿಮಾಲಿ ಆ್ಯಕ್ಟಿಂಗ್ ಅಷ್ಟೇ ಸಿನಿಮಾ ಅಲ್ಲ. ನೀವು ಹೇಗೆ ಈ ಕರಿಯರ್ನ ನೀವು ರೂಪಿಸ್ಕೋಬೇಕು, ಡಿಸಿಪ್ಲಿನ್ ಹೇಗಿರಬೇಕು, ಟ್ರೆಂಡ್ ಏನಾಗ್ತಿದೆ, ನಿಮ್ಮ ಜವಾಬ್ದಾರಿ ಏನು ಅನ್ನೋ ತಿಳ್ಕೊಂಡು ನೀವು ಬರಬೇಕು. ನಿರ್ದೇಶಕರುಗಳು ಅಷ್ಟೇ, ನೀವು ಪ್ರಿಪೇರ್ ಆಗಿ ಎಲ್ಲರೂ ಬರಬೇಕು. ನೀವೆಲ್ಲ ಲಕ್ಕಿ, ನೀವು 3 ಜನ ಇಷ್ಟು ಒಳ್ಳೆ ಸಂಸ್ಥೆ, ಇಷ್ಟು ಒಳ್ಳೆ ನಿರ್ದೇಶಕರು, ಇಷ್ಟು ಒಳ್ಳೆ ತಂತ್ರಜ್ಞರ ಜೊತೆ ನೀವು ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ. ಇದನ್ನು ಉಪಯೋಗಿಸ್ಕೊಂಡು ನೀವು ತುಂಬ ಮುಂದೆ ಹೋಗಂಗಾಗಲಿ ಅಂತ ನಾನು ಕೇಳ್ಕೊತೀನಿ. ಇನ್ನು ನಿಮಗೆ ಇಷ್ಟೊತ್ತಿಂದ ನನಗೋಸ್ಕರ ಕಾದಿದ್ದೀರಾ. ನನ್ನ ಅಭಿಮಾನಿಗಳಿಗೆ ನಾವು ಋಣ ಹೆಂಗೆ ತೀರಿಸ್ಬೇಕು ಗೊತ್ತಿಲ್ಲ. ಪ್ರತಿ ಕ್ಷಣ ನೀವು ಕಿರ್ಚೋ ಆ ಒಂದೊಂದು ಆ ಎನರ್ಜಿ ಅಥವಾ ನೀವು ನಿಮ್ಮ ವಾಯ್ಸ್ ದಣಿವು ತಗೊಂಡು ನಮ್ಮ ಹೆಸರು ಕಿರಿಸ್ತೀರಾ, ಅದು ನನಗೆ ದೊಡ್ಡಸ್ಗೆ ತಂದು ಕೊಡಲ್ಲ, ಜವಾಬ್ದಾರಿ ತಂದು ಕೊಡುತ್ತೆ. ಅದು ಯಾವತ್ತೂ ಕುಗ್ಗಂಗೆ ನಾನು ನಡ್ಕೊಳ್ಳಲ್ಲ, ಮೇಲೆ ಹೋಗೋ ಥರ ನಡ್ಕೋತೀನಿ. ನಿಮ್ಮ ಆಶೀರ್ವಾದ ಇರಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಅವ್ರಿಗೆ ಗೊತ್ತಿರುತ್ತೆ, ಇವತ್ತು ಈ ಚಿತ್ರಕ್ಕೆ ಬಂದು ನಾನು ನನ್ನ ಚಿತ್ರದ ಬಗ್ಗೆ ಮಾತಾಡೋದು ಬೇಡ. ದಯವಿಟ್ಟು ಎಲ್ಲರೂ ಮನದ ಕಡಲು, ಸುಮುಖ್ ಅವರಾಗ್ಬೋದು, ರಾಶಿಕಾ ಅವರಾಗ್ಬೋದು, ಅಂಜಲಿ ಅವರಾಗ್ಬೋದು, ಇವ್ರು 3 ಜನಕ್ಕೂ ನಿಮ್ಮ ಆಶೀರ್ವಾದ ಕೊಡಿ. ನಾವು ಒಂದಿನ ಹೊಸಬರಾಗಿದ್ದಾಗ ನೀವು ಒಂದು ಸಣ್ಣ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನಾವು ಇವತ್ತು ನಿಲ್ಲೋಕ್ಕೆ ಸಾಧ್ಯ. ಇವ್ರಿಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಟಾಕ್ಸಿಕ್ ಅಪ್ಡೇಟ್ ನಾನು ಕೊಡ್ತೀನಿರಪ್ಪ, ಕೆಲಸ ಮಾಡ್ತಾ ಇದ್ದೀನಿ, ನಂಬಿಕೆ ಇಟ್ಕೊಳ್ಳಿ, ದೊಡ್ಡದಾಗೇನೋ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. Thank you so much, yes sir. Thank you very much for grace.